ಇದು ನಮ್ಮ ದನ ಸೀತೆ ಅಂತೇಳಿ ಇದರ ಹೆಸರು, ಊರ ದನ. ಅದರದ್ದೊಂದು ಕರು ಕೂಡ ಇದೆ. ಇದು ಮನೆಗೆ ಬಂದ ಮೇಲೆ ಫುಲ್ಲು ಪಾಸಿಟಿವ್ ಲಕ್ಷಣಗಳೆಲ್ಲವೂ ಕೂಡ. ಮೊದಲು ಮನೆ ಎದುರು ಬದಿ ಕಟ್ತಾ ಇದ್ದೇವೆ, ಈಗ ಹೊಸತ್ತು ಇದಕ್ಕೆ ಬೇಕಾಗಿ ಒಂದು ಮನೆ ಮಾಡಿ ಇಲ್ಲಿ ಕಟ್ಟಿದೆ. ಅದು ಇಲ್ಲಿಗೆ ಬಂದ ಮೇಲೆ ಕರು ಹಾಕಿತ್ತು, ಈಗ ಹಾಲು ಕೂಡ ಕೊಡ್ತಾ ಇದೆ. ಊರ ದನ ಇದು. ಇದೀಗ ಮಾವಿನ ಮಿಡಿ ನಮಗೆ ಉಪ್ಪಿನಕಾಯಿಗೆ ಬಂದಿರುವಂಥ, ಇದೀಗ ಮಿಡಿಯ ಸೀಸನ್ ಶುರುವಾಗಿದೆ ಅಲ್ಲ, ಹಾಗೆ ಎಲ್ಲ ನಮಗೆ ಡೀಲರ್ಗಳಿದ್ದಾರೆ ನಮ್ಮದು, ಅಥವಾ ನಾವು ಹೋಗಿ ಕೊಯ್ಯೋದು ಕೂಡ ಉಂಟು. ಈಗ ಚಿಕ್ಕ ಚಿಕ್ಕ ಹದವಾಗಿರುವಂಥ ಮಿಡಿ, ಒಳ್ಳೆ ಸೊನೆ ಇರುವಂಥ ಮಿಡಿಯನ್ನು ನಾವು ತಗೊಂಡು ಬರ್ತೇವೆ. ಇದನ್ನು ಸರಿಯಾಗಿ ಒರೆಸಿ ಕ್ಲೀನ್ ಮಾಡಿ ಮತ್ತು ಉಪ್ಪಿನಲ್ಲಿ ಹಾಕಿಟ್ಟು 15-20 ದಿವಸಗಳ ಕಾಲ ಉಪ್ಪಿನಲ್ಲಿ ಇರ್ತದೆ. ನಂತರ ಉಪ್ಪಿನಕಾಯಿ ಮಾಡ್ತೇವೆ ನಾವು. ನೀವೀಗ ಲಾ ಬಿಟ್ಟಿರೋದಕ್ಕೆ ಅಥವಾ ಲಾ ಪ್ರಾಕ್ಟೀಸನ್ನು ಬಿಟ್ಟಿರೋದಕ್ಕೆ ನಿಮಗೆ ಪಶ್ಚಾತ್ತಾಪ ಥರ ಇದೆಯಾ, ಅಥವಾ ಇದೊಂದು ಅನಿವಾರ್ಯ ಕಾರಣಕ್ಕೆ ಅಂತಲೇ ನೀವು ಈ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಂದರೆ ಹಿಡಿದದ್ದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತನಾ, ಅಥವಾ ನಿಜಕ್ಕೂ ಇದರಲ್ಲಿ ಒಂದು ಏನೋ ಖುಷಿ ಅಥವಾ ಆ ರೀತಿ ಪಡ್ಕೊತಾ ಇದ್ದೀರಾ? ಇದರಲ್ಲಿ ಒಳ್ಳೆ ಖುಷಿ ಉಂಟು ನನಗೆ. ಅಂದರೆ ಎರಡೆರಡು ಆಗುವಾಗ ನನಗೆ ಒಂದು ತುಂಬ ಅಂದರೆ ರೆಸ್ಟ್ ಇಲ್ಲದ ರೀತಿಯಲ್ಲಿ ಆಗ್ತಾ ಇತ್ತು, ಸ್ಟಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಒಂದು ಬೇಜಾರಿತ್ತು. ಮತ್ತು ಇದೀಗ ಫುಲ್ ಟೈಮ್ ಒಂದು ಇದು ನನಗೆ ತುಂಬ ಇಷ್ಟ ಇರುವಂಥ ಫೀಲ್ಡ್, ಅಡುಗೆ ಮತ್ತು ಈ ಥರದ್ದೆಲ್ಲ. ಹಾಗೆ ಪಾಕಗಳಲ್ಲೇ ತೊಡಗಿಕೊಂಡಿದ್ದೇನೆ ಈಗ. ಹಂಗೇನು ಪಶ್ಚಾತ್ತಾಪ ಅಂತೇಳಿ ಹಾಗೇನಿಲ್ಲ. ಯುದ್ಧದಲ್ಲಿ ಯಾವ ಕೆಲಸ ಆದರೂ ಓಕೆ, ಯಾವುದನ್ನು ಸರಿಯಾಗಿ ಮಾಡ್ತೇವೆ ಅಂತ ಇರುವಂಥದ್ದಲ್ಲ, ಹಾಗೆ ಇದನ್ನೇ ತೊಡಗಿಸ್ಕೊಳ್ತಾ ಇದ್ದೇನೆ ಈಗ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಭಟ್ ಆ್ಯಂಡ್ ಭಟ್ ಚಾನಲ್ನ ಸುದರ್ಶನ್ ಭಟ್ ಮತ್ತು ಮನೋಹರ್ ಭಟ್ ಅವರ ಮನೆಗೆ ಬಂದಿದ್ದೇನೆ. ಅವರ ಹೆಚ್ಚಿನ ವಿಡಿಯೋಗಳು ಚಿತ್ರೀಕರಣ ಆಗೋದೇ ಇಲ್ಲಿ. ಸರ್, ಅದೇ ಕೋವಿಡ್ ಟೈಮಿಂದ ನೀವು ಶುರು ಮಾಡಿದ್ರಿ, ಸಕ್ಸಸ್ ಸ್ಟೋರೀಸ್ಗಳನ್ನು ಖಂಡಿತವಾಗಿ ಹೇಳ್ಕೊಂಡಿದ್ದೀರಿ. ಈಗ ಏನು ಅಂತ ಹೇಳಿದರೆ, ಒಂದು ಸಣ್ಣ ಒಂದು ಕ್ಯಾಮರಾ ಹಿಡಿದ್ರು, ಅವರು ಮಾತಾಡಿದರು, ಅಲ್ಲಿಂದ ಶುರುವಾದದ್ದು ಈಗ ಒಂದು ವ್ಯವಹಾರದವರೆಗೆ, ಒಂದು ಬಿಸ್ನೆಸ್ ಆಗೋವರೆಗೆ ಇದಾಗಿದೆ. ಸೊ ಈ ಒಂದು ಜರ್ನಿ ನಿಮ್ಮ ದೃಷ್ಟಿಯಿಂದ, ಸೊ ಫೇಸ್ ಅವರದ್ದಿರುತ್ತೆ, ಆದರೆ ಕಣ್ಣು ನಿಮ್ಮದು. ಸೊ ಯಾವ ರೀತಿಯಾಗಿ ನಿಮ್ಮಲ್ಲಿ ಕೋಆರ್ಡಿನೇಷನ್ ಹಾಕ್ಕೊಂಡು ಹೋಯಿತು? ಸೊ ನಿಮ್ಮ ಇಲ್ಲಿ ಒಂದಷ್ಟು ಜನ ಕೆಲಸ ಮಾಡುವಂತಹ ಒಂದು ಕೇಂದ್ರನೂ ಇದೆ. ಸೊ ಅಲ್ಲಿಗೆ ಹೋಗ್ತಾ ಮಾತಾಡೋಣ ಸರ್. ಹೌದು, ನಾವು ಶುರುವಿಗೆ ವಿಡಿಯೋ ಮಾಡಿಕೊಂಡು ಶುರು ಮಾಡಿದ್ದು. ಹಾಗೆ ವಿಡಿಯೋದಲ್ಲಿ ನಾವು ಹಪ್ಪಳದ್ದು ಮತ್ತು ಉಪ್ಪಿನಕಾಯಿದೆಲ್ಲ ನಾವು ಎಪಿಸೋಡ್ ಹಾಕ್ತಾ ಇದ್ದಾಗೆ ಜನರು ಅವರೇ ಇಷ್ಟಪಟ್ಟು ನಮಗೂ ಇದನ್ನು ತಲುಪಿಸೋದೆಂತಾದ್ರು ವ್ಯವಸ್ಥೆ ಮಾಡ್ಬೋದಾ ಅಂತೇಳಿ ಕೇಳಿದಾಗ ನಮಗೆ ಹೀಗೊಂದು ಮಾಡ್ಬೋದಲ್ಲ ಅಂತೇಳಿ ಅನಿಸಿತು. ಫಸ್ಟಿಗೆ ನಮಗೆ ಅದನ್ನು ಮಾಡುವ ಅಂತೇಳುವ ಒಂದು ಆಲೋಚನೆ ಇರಲಿಲ್ಲ. ಆಗ ನಾವು ಅಡ್ವೊಕೇಸಿ ಇದು ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೆವು LLB ಆದಮೇಲೆ. ಮತ್ತು ಒಂದು ದಿವಸ ಹೀಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡಿದ್ದಿತ್ತು, ಅದನ್ನು ಜನರಿಗೆ ತಲುಪಿಸುವ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟರ್ ಹಾಕಿದೆವು, ಉಪ್ಪಿನಕಾಯಿ ಸಿಗ್ತದೆ ಅಂತೇಳಿ. ಅಷ್ಟಾಗುವಾಗ ತಾರಮಾರ ಮೆಸೇಜು ಕಾಲ್ ಬರಲಿಕ್ಕೆ ಶುರುವಾಯಿತು. ಹಾಕಿದ್ದು ಒಂದೇ ದಿವಸದಲ್ಲಿ ನಮಗೆ ಖಾಲಿಯಾಗಿ ಹೋಯಿತು. ಮತ್ತು ನಾವು ರಪಕ್ಕ ಪೋಸ್ಟರನ್ನೇ ಡಿಲೀಟ್ ಮಾಡಿಬಿಟ್ಟೆವು. ಮತ್ತೆ ನಮಗೆ ಎಂತ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದರ ನಂತರ ನಾವು ವಾಟ್ಸಪ್ನ ಮುಖಾಂತರ ಜನರಿಗೆ ತಲುಪಿಸುವ ಒಂದೊಂದು ವ್ಯವಸ್ಥೆ ಶುರು ಮಾಡಿಕೊಂಡು ಬಂದೆವು. ಹಾಗೆ ಇದನ್ನು ಮುಂದುವರಿಸಿಕೊಂಡು ಬಂದದ್ದು. ಸರ್, ಈಗ ಆನ್ಲೈನ್ ಮೂಲಕನೂ ಇದೆಯಲ್ಲ, ಆನ್ಲೈನು ಇದೆ, ಸೊ ಆಫ್ಲೈನ್ ಅಂದರೆ ಈ ರೀತಿ ಅಂಗಡಿ. ಸೊ ಅದು ಬಿಟ್ಟು ಬೇರೆ ಎಲ್ಲೆಲ್ಲೆಲ್ಲ ಅಂಗಡಿಗಳಿಗೆ ಯಾವ ಊರುಗಳಲ್ಲಿ ಈಗ ಕೊಡ್ತಾ ಇದ್ದೀರಿ ಸರ್? ನಾವು ಮೇಯ್ನಾಗಿ ನಮ್ಮದಿರೋದು ಇಲ್ಲಿ ನಮ್ಮದು ಸೀತಾಂಗೊಳ್ಳಿ ಹತ್ರ, ಈಗ ನೀವು ನೋಡಿದ ಶಾಪಲ್ಲಿ. ಮತ್ತು ಆನ್ಲೈನಲ್ಲಿದೆ, ಆನ್ಲೈನಲ್ಲಿ butandbut.in ಅಂತೇಳಿ ನಮ್ಮದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ನಾವು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿದವರಿಗೆ ಅದರಲ್ಲಿ ಕೂಡ ನಾವು ಕಳಿಸಿಕೊಡ್ತಾ ಇದ್ದೇವೆ. ಮತ್ತು ಮಂಗಳೂರಿನಲ್ಲಿ ಉಡುಪಿ ನ್ಯಾಚುರಲ್ಸ್ ನೀವು ವಿಡಿಯೋ ಮಾಡಿದ್ದೀರಿ, ಅಲ್ಲಿ ಕೂಡ ಅದು ಕದ್ರಿ ದೇವಸ್ಥಾನದ ಎದುರುಗಡೆ ಆಗ್ತದೆ, ಅಲ್ಲಿ ಸಿಗ್ತದೆ. ಮತ್ತು ಉಡುಪಿಯಲ್ಲಿ ಒಂದು ಕಡೆ ಉಡುಪಿ ನ್ಯಾಚುರಲ್ಸ್ ಅಂತ ಹೇಳುವಂಥ ಒಂದು ಸ್ಟೋರಲ್ಲಿದೆ. ಮತ್ತು ಪುತ್ತೂರಿನಲ್ಲಿ ಮರಿಕೆ ಸ್ಟೋರ್ಸ್ ಅಂತ ಹೇಳುವಂಥ ಮರಿಕೆ ಸಾವಯವ ಮಳಿಗೆ ಅಂತ ಹೇಳುವ ಜಾಗದಲ್ಲಿ ಅವೈಲೇಬಲ್ ಇದೆ. ಸಾಮಾನ್ಯ ಒಂದು ಕುತೂಹಲ, ನೀವು ವಿಡಿಯೋ ಮಾಡುವಾಗ ನೀವೇ ವೈಯಕ್ತಿಕವಾಗಿ ಮಾಡ್ತೀರಿ, ಸೊ ನಿಮ್ಮದೇ ಕೈ ಇರುತ್ತೆ, ಆ ಒಂದು ಟೇಸ್ಟ್ ಒಂದು ರೀತಿ ನಿಮ್ಮದೇ ಒಂದು ಆಪ್ತ ಒಂದು ಮನೆಯಲ್ಲಿ ಮಾಡಿದ ಹಾಗೆ. ಸೊ ಈಗ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿರುವಾಗಲೂ ಕೂಡ ಅದೇ ಆಪ್ತತೆಯನ್ನು, ಅದೇ ಒಂದು ಮನೆಯಲ್ಲಿ ಮಾಡಿದ ಒಂದು ರುಚಿಯನ್ನು ನೀವು ಅದನ್ನು ಇದು ಮಾಡೋದು ಹೇಗೆ ಎನ್ನುವುದೇ ನಿಜಕ್ಕೂ ಕುತೂಹಲ. ಸೊ ಅದನ್ನು ಈಗ ಕೆಲಸ ಮಾಡ್ತಾ ನೋಡೋದು, ಸೊ ಆ ಚಾಲೆಂಜ್ ನಿಮಗೂ ಬರಲಿಲ್ವಾ ಅಂತ? ಈಗ ನಮ್ಮ ಜೊತೆಗೆ ಇರುವವರು ಕೂಡ ನಾವು ಅವರಿಗೆ ಟ್ರೈನ್ ಮಾಡಿದ್ದೇವೆ. ನಮ್ಮ ಜೊತೆಗೆ ಇದ್ದುಕೊಂಡು ನಾವು ಯಾವ ರೀತಿಯಾಗಿ ಮಾಡ್ತೇವೆ ಅದನ್ನೇ ನಮ್ಮ ಪಾಕವನ್ನೇ ಹೇಳಿಕೊಂಡು ಆ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಪಾಕ ಆಲ್ಮೋಸ್ಟ್ ಬರ್ತಾ ಇದೆ. ಫೇಲ್ಯೂರ್ ಆಗೋದಿಲ್ಲ ಅಂತೇಳಿ ಹೇಳೋದಿಲ್ಲ, ಕೆಲವು ಸಲ ಆಗ್ತದೆ. ಹಾಗೆ ಆದರೂ ಈಗ ಮಾಡ್ತಾ ಇರುವಂಥದ್ದು ಆಲ್ಮೋಸ್ಟ್ ಒಳ್ಳೆಯ ರುಚಿಯ ಗುಣದಲ್ಲೆಲ್ಲ ಒಳ್ಳೆಯ ರೀತಿಯಲ್ಲಿ ಇದೆ, ಕ್ವಾಲಿಟಿ ಕೂಡ. ಅಂದರೆ ಈಗ ತಗೊಂಡವರ ರಿವ್ಯೂ ಕೂಡ ಒಳ್ಳೆಯದಾಗಿ ಇದೆ. ಹಾಗಾಗಿ ನಮಗೆ ಅದೇ ಮೇಂಟೈನ್ ಮಾಡಿಕೊಂಡು ಹೋಗಲಿಕ್ಕೆ ಆಗ್ತದೆ. ಇಲ್ಲ, ಅದೇ ನಾನು ಕೂಡ 2-3 ಅಂಗಡಿಗಳಿಗೆ ಏನು ನಿಮ್ಗೆ ಹೋಗಿದ್ದೇನೆ. ಸೊ ಅಲ್ಲಿ ನೀವು ಇಟ್ಟ ಕೆಲವೇ ಕ್ಷಣಗಳಲ್ಲಿ ಆ ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಈ ಚಕ್ಕುಲಿ ಈ ರೀತಿ ಎಲ್ಲವೂ ಕೂಡ ಖಾಲಿ ಆಗುತ್ತೆ, ಮತ್ತೆ ಅವರಿಂದನೇ ಮತ್ತೆ ಬೇಡಿಕೆ ಬರುತ್ತೆ. ಸೊ ಅದು ನಮಗೆ ಮುಖ್ಯ ಅಂತ ಅಲ್ವಾ? ನಾವಂದರೆ ಒಳ್ಳೆಯ ಕ್ವಾಲಿಟಿ ಐಟಮ್ಗಳನ್ನು ಹಾಕಿಕೊಂಡು ಒಳ್ಳೆಯ ರುಚಿಯನ್ನು ಕೊಡುವ ಕಾರಣ ನಮಗೆ ಒಳ್ಳೆ ಡಿಮಾಂಡ್ ಇದೆ ನಮ್ಮ ಪ್ರಾಡಕ್ಟ್ಗಳಿಗೆ. ಇದೀಗ ಮಾವಿನ ಮಿಡಿ ನಮಗೆ ಉಪ್ಪಿನಕಾಯಿಗೆ ಬಂದಿರುವಂಥ, ಇದೀಗ ಮಿಡಿಯ ಸೀಸನ್ ಶುರುವಾಗಿದೆ ಅಲ್ಲ, ಹಾಗೆ ಎಲ್ಲ ನಮಗೆ ಡೀಲರ್ಗಳಿದ್ದಾರೆ ನಮ್ಮದು, ಅಥವಾ ನಾವು ಹೋಗಿ ಕೊಯ್ಯೋದು ಕೂಡ ಉಂಟು. ಈಗ ಚಿಕ್ಕ ಚಿಕ್ಕ ಹದವಾಗಿರುವಂಥ ಮಿಡಿ, ಒಳ್ಳೆ ಸೊನೆ ಇರುವಂಥ ಮಿಡಿಯನ್ನು ನಾವು ತಗೊಂಡು ಬರ್ತೇವೆ. ಇದನ್ನು ಸರಿಯಾಗಿ ಒರೆಸಿ ಕ್ಲೀನ್ ಮಾಡಿ ಮತ್ತು ಉಪ್ಪಿನಲ್ಲಿ ಹಾಕಿಟ್ಟು
15-20 ದಿವಸಗಳ ಕಾಲ ಉಪ್ಪಿನಲ್ಲಿ ಇರ್ತದೆ. ನಂತರ ಉಪ್ಪಿನಕಾಯಿ ಮಾಡ್ತೇವೆ ನಾವು. ನೀವೀಗ ಲಾ ಬಿಟ್ಟಿರೋದಕ್ಕೆ ಅಥವಾ ಲಾ ಪ್ರಾಕ್ಟೀಸನ್ನು ಬಿಟ್ಟಿರೋದಕ್ಕೆ ನಿಮಗೆ ಪಶ್ಚಾತ್ತಾಪ ಥರ ಇದೆಯಾ, ಅಥವಾ ಇದೊಂದು ಅನಿವಾರ್ಯ ಕಾರಣಕ್ಕೆ ಅಂತಲೇ ನೀವು ಈ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೀರ, ಅಂದರೆ ಹಿಡಿದದ್ದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತನಾ, ಅಥವಾ ನಿಜಕ್ಕೂ ಇದರಲ್ಲಿ ಒಂದು ಏನೋ ಖುಷಿ ಅಥವಾ ಆ ರೀತಿ ಪಡ್ಕೊತಾ ಇದ್ದೀರಾ? ಇದರಲ್ಲಿ ಒಳ್ಳೆ ಖುಷಿ ಉಂಟು ನನಗೆ. ಅಂದರೆ ಎರಡೆರಡು ಆಗುವಾಗ ನನಗೆ ಒಂದು ತುಂಬ ಅಂದರೆ ರೆಸ್ಟ್ ಇಲ್ಲದ ರೀತಿಯಲ್ಲಿ ಆಗ್ತಾ ಇತ್ತು, ಸ್ಟಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಒಂದು ಬೇಜಾರಿತ್ತು. ಮತ್ತು ಇದೀಗ ಫುಲ್ ಟೈಮ್ ಒಂದು ಇದು ನನಗೆ ತುಂಬ ಇಷ್ಟ ಇರುವಂಥ ಫೀಲ್ಡ್ ಅಡುಗೆ ಮತ್ತು ಈ ಥರದ್ದೆಲ್ಲ. ಹಾಗೆ ಪಾಕಗಳಲ್ಲೇ ತೊಡಗಿಕೊಂಡಿದ್ದೇನೆ ಈಗ. ಹಂಗೇನು ಪಶ್ಚಾತ್ತಾಪ ಅಂತೇಳಿ ಹಾಗೇನಿಲ್ಲ. ಯುದ್ಧದಲ್ಲಿ ಯಾವ ಕೆಲಸ ಆದರೂ ಓಕೆ, ಯಾವುದನ್ನು ಸರಿಯಾಗಿ ಮಾಡ್ತೇವೆ ಅಂತ ಇರುವಂಥದ್ದಲ್ಲ, ಹಾಗೆ ಇದನ್ನೇ ತೊಡಗಿಸ್ಕೊಳ್ತಾ ಇದ್ದೇನೆ ಈಗ. ಸರ್, ನಿಮಗೆ ಯಾವತ್ತಾದರೂ ಪಶ್ಚಾತ್ತಾಪ ಅಂತ ಆದದ್ದಿದೆಯಾ? ಎಜುಕೇಷನಲ್ಲೇ ಮುಂದುವರಿಬೇಕು, ಇದು ಬೇಡ ಇತ್ತು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಹಾಗೆ ಅಷ್ಟೊಂದು ಹಾಗೆ ಅನಿಸ್ಲಿಲ್ಲ. ಎಂತ ಅಂತ ಹೇಳಿದರೆ, ಇಂಟ್ರೆಸ್ಟ್ ಇರುವ ಫೀಲ್ಡ್ ಆಗುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಈಗ ವಿಡಿಯೋ ಮಾಡೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರೋದು ಅವತ್ತಿಂದಲೇ ಇಂಟ್ರೆಸ್ಟ್ ಇರೋ ವಿಷಯ. ಮತ್ತು ಇದು ಪಾಕಗಳು ಹಾಗೆ, ನಾವು ಕ್ಯಾಟ್ರಿಂಗು ಅದು ಇದಕ್ಕೆಲ್ಲ ಹೋಗ್ತಾ ಇರುವಾಗ ನಮಗೆ ಅದುವೇ ಅಭ್ಯಾಸ ಇತ್ತು, ಅದರಲ್ಲಿ ಆಸಕ್ತಿ ಕೂಡ ಇತ್ತು. ಅದನ್ನು ಮುಂದುವರಿಸ್ತಾ ಇದ್ದೇವೆ. ಅದನ್ನೇ ಒಂದು ಬಿಸ್ನೆಸ್ ಅಂತ ಹೇಳುವ ಒಂದು ರೂಪಕ್ಕೆ, ಒಂದು ಅಷ್ಟು ಜನರಿಗೆ ಕೆಲಸ ಕೊಟ್ಟುಕೊಂಡು ನಾವು ಮುಂದುವರಿಸ್ತೇವೆ ಅಂತ ಹೇಳೋದು ಒಂದು ಒಳ್ಳೆ ಹೆಮ್ಮೆಯ ವಿಷಯ. ಇದು ನಮ್ಮ ದನ ಸೀತೆ ಅಂತೇಳಿ ಇದರ ಹೆಸರು, ಊರ ದನ. ಅದರದ್ದೊಂದು ಕರು ಕೂಡ ಇದೆ. ಇದು ಮನೆಗೆ ಬಂದ ಮೇಲೆ ಫುಲ್ಲು ಪಾಸಿಟಿವ್ ಲಕ್ಷಣಗಳೆಲ್ಲವೂ ಕೂಡ. ಮೊದಲು ಮನೆ ಎದುರು ಬದಿ ಕಟ್ತಾ ಇದ್ದೇವೆ, ಈಗ ಹೊಸತ್ತು ಇದಕ್ಕೆ ಬೇಕಾಗಿ ಒಂದು ಮನೆ ಮಾಡಿ ಇಲ್ಲಿ ಕಟ್ಟಿದೆ. ಅದು ಇಲ್ಲಿಗೆ ಬಂದ ಮೇಲೆ ಕರು ಹಾಕಿತ್ತು, ಈಗ ಹಾಲು ಕೂಡ ಕೊಡ್ತಾ ಇದೆ. ಊರ ದನ ಇದು, ಕಾಸರಗೋಡು ಗಿಡ್ಡ ಅಂತ ಹೇಳಿ. ಎಷ್ಟು ಸಮಯ? 1 ವರ್ಷ ಮೇಲೆ ಆಯ್ತು, 2 ವರ್ಷ. ಅಲ್ಲ, ನಿಜ, ಒಂದು ಯುವಕರಿಗೆ ಇದೆಲ್ಲ ಮಾದರಿ. ಏನಂತ ಹೇಳಿದ್ರೆ, ಒಂದು ನಮ್ಮ ಹಳೆಯದನ್ನ, ಸಾಂಪ್ರದಾಯವನ್ನ ಅಥವಾ ಸಾಂಪ್ರದಾಯಿಕ ಆಹಾರವನ್ನ ಹುಡುಕೊಂಡು ಹೋದ ಇಬ್ರು ಹುಡುಗರು ಈ ಮತ್ತೆ ಒಂದು ಹಳೆಯ ಕಾಲಕ್ಕೆ ಅಥವಾ ಹಳೆಯ ಬದುಕಿಗೆ ಮತ್ತೆ ಬರೋದಿದೆಯಲ್ಲ, ಮತ್ತೆ ಒಂದು ಹೇಳ್ತಾರೆ, ಓ ಇದು ಬಂದ ಮೇಲೆ ನಮಗೊಂದು ಪಾಸಿಟಿವ್ ಆಯಿತು, ಯಾಕಂದ್ರೆ ಹಿಂದಿನವ್ರು ಬದುಕಿದ್ದೇ ಹೀಗೆ. ಸೊ ಆ ಒಂದು ಬದುಕನ್ನು ತೋರಿಸ್ತಾ ಇರುವ ನಿಮಗೆ ನಿಜಕ್ಕೂ ಕೂಡ ಸರ್ ಧನ್ಯವಾದ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ನೀವು ಪ್ರೇರಣೆ ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಇದ್ದರೆ ಪಾಸಿಟಿವ್ ಅಂತ ಹೇಳಿದರೆ, ನಮಗೆ ಬೆಳಿಗ್ಗೆ ಬೇಗ ಎದ್ದೊಂದು ಕೆಲಸಗಳಿರ್ತದೆ ಇದರದ್ದು. ಅದೇ ರೀತಿಯಲ್ಲಿ ಕೃಷಿ ಮಾಡೋದಿರ್ಬೋದು, ಎಲ್ಲವೂ ಕೂಡ ಒಂದು ಇಂಟ್ರೆಸ್ಟ್ ಬರ್ತದೆ ಅಂತೇಳಿ. ಹಾಗೆ ಇದರ ಒಟ್ಟಿಗಿರುವಂತಹ ಒಂದು ಸಮಯ ಎಲ್ಲವೂ ಕೂಡ ತುಂಬ ಖುಷಿ ಕೊಡ್ತದೆ.